ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇಡೀ ದಿನ ಹಲವು ಹೆತ್ತವರ ನೋವನ್ನ ನಾವು ನಿಮಗೆ ತೋರಿಸಿದ್ವಿ. ಯಾವ ರೀತಿ ಮಕ್ಕಳಿಂದಲೇ ಹಿಂಸೆಗೆ ಅವರು ಒಳಗಾಗಿದ್ದಾರೆ ಅಂತ ಈ ಬಗ್ಗೆ ತಮ್ಮ ನೋವನ್ನ ಹಂಚಿಕೊಳ್ಳೋದಕ್ಕೆ ಮಂಗಳೂರಿನಿಂದ ನಮ್ಮೊಂದಿಗಿದ್ದಾರೆ ಸ್ಟೆಲ್ಲಾ ಡಿಸೋಜಾ ಅವರು. ಸ್ಟೆಲ್ಲಾ ಡಿಸೋಜಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ, ನಿಮ್ಮ ಜೊತೆ ನಾನು ಮತ್ತಷ್ಟು ಮಾತನಾಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಸ್ಟುಡಿಯೋದಲ್ಲಿ ಕೂತಿರುವಂತಹ ವಿಶಾಲಕ್ಷ್ಮಮ್ಮ ಅವರ ಬಗ್ಗೆ ನಾವು ಮಾತಾಡಲೇಬೇಕು. ಈಗಾಗಲೇ ಸಾಕಷ್ಟು ನೊಂದು ಬೆಂದಿದ್ದಾರೆ. ಹಾಗಾದ್ರೆ ಇವರ ನೋವಿಗೆ ಏನ್ ಕಾರಣ ನೋಡ್ಕೊಂಬನ್ನಿ. ನನ್ನ ಹೆಸರು ವಿಶಾಲಾಕ್ಷಮ್ಮ, 62 ವರ್ಷ. ಬೆಂಗಳೂರಿನ ವೀವರ್ಸ್ ಕಾಲೋನಿ ನನ್ನೂರು. ಪ್ರೀತಿಯಿಂದ ಬರೆದುಕೊಟ್ಟ ಮನೆಯ ಗಿಫ್ಟ್ ಡೀಡನ್ನೇ ಮೂಲವಾಗಿರಿಸಿಕೊಂಡು ಮೊಮ್ಮಗ ಸೊಸೆ ನನ್ನನ್ನೇ ಬೀದಿಗೆ ತಳ್ಳಿದ್ದು ನನ್ನ ಕಥೆ. ನಮ್ಮ ಮಗ ಸ್ವಲ್ಪ ಈಗ ಒಂದು 2 ವರ್ಷಕ್ಕೆ ಹಿಂದೆ ನನ್ನ ಮೊಮ್ಮಗನೂ ಸೊಸೆ ನನ್ನನ್ನು ಹೊರಗಡೆ ಕಳಿಸಿದ್ರು. ಆವಾಗ ಇಲ್ಲಿ ಈ ಆಶ್ರಮದಲ್ಲಿ ನನಗೆ ತಾತ್ಕಾಲಿಕವಾಗಿ ನನಗೆ ಆಶ್ರಯ ಸಿಕ್ಕಿದೆ. ಈಗ 2 ವರ್ಷದಿಂದ ನಾನು ಇಲ್ಲೇ ಇದ್ದೀನಿ. ಅದು ನಮಗೆ 2 ಮನೆ ಇದೆ. ಅಂದರೆ ನಮ್ಮ ಯಜಮಾನ್ರ ಹೆಸರಿನಲ್ಲಿದ್ದಂಥದ್ದು ಒಂದು ಮನೆ, ಮತ್ತು ಇನ್ನೊಂದು ಮನೆ ನನ್ನ ಹೆಸರಿನಲ್ಲಿದ್ದಂಥದ್ದು ಒಂದು ಮನೆ. ಆ 2 ಮನೆಯಲ್ಲೂ ಕೂಡ ನನ್ನ ಮಗ ನಮ್ಮ ಯಜಮಾನ್ರು ಸತ್ತಾಗ್ಲಿಂದ ಕೂಡ ಅವನೇ ಬಾಡಿಗೆ ತೊಗೊಳ್ಳೋದು, ಅದರ ಅಡ್ವಾನ್ಸು, ಮತ್ತು ನಾನು ಒಂದು 4 ಮಗ್ಗ ಕೊಟ್ಟಿದ್ದೆ. ಆ 4 ಮಗ್ಗನೂ ಅವನೇ ತೊಗೊಂಡ, ಅದನ್ನು ಮಾರ್ಕೊಂಡ. ನಾನು ಹೇಳಿದ್ದೇನೆ, ಎಲ್ಲ ಮಾಡ್ತಿದ್ದ. ನಾನು ಸರಿ ಹೇಗೋ ಇಂಪ್ರೂವ್ ಆಗಲಿ ಅಂತೇಳ್ಬಿಟ್ಟು ಏನಾದರೂ ಮಾಡಲಿ, ಏನಾದ್ರು ಮಾಡಿ ಮುಂದೆ ಬರಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಅವನು ಏನು ಹೇಳಿದ್ರೆ ಅದಕ್ಕೆಲ್ಲ ಇದು ಮಾಡ್ತಾಯಿದ್ದೆ. ಮತ್ತು ಬೇರೆಯವ್ರ ಕಡೆಯಿಂದ ಅವನು ಟ್ರಾವೆಲ್ಸ್ ನಡೆಸೋಕ್ಕೂ ದುಡ್ಡೆಲ್ಲ ಕೊಡಿಸ್ತಾಯಿದ್ದೆ. ಈ ಥರ ಎಲ್ಲ ಮಾಡ್ತಾಯಿದ್ವಿ. ಒಂದು ದಿವಸ ಇವಾಗ ಒಂದು 2-2.5 ವರ್ಷ ಹಿಂದೆ ನಾನು ಕೆಲವ್ರ ಹತ್ರ ದುಡ್ಡು ಇಸ್ಕೊಟ್ಟಿದ್ದೆ, ಅದನ್ನು ವಾಪಸ್ ಕೇಳಿದೆ. ಆಗ ಸ್ವಲ್ಪ ಕಿರಿಕಿರಿ ಶುರು ಮಾಡಿದ್ರು. ನನ್ನ ಸೊಸೆ ಮನೆಯಿಂದ ಬಟ್ಟೆ ಎಲ್ಲ ಎತ್ತಿ ಹೊರಗಡೆ ಇಟ್ಲು ಕಾಂಪೌಂಡಲ್ಲಿ. ಆ ಜಗಳ ಹಾಗೇ ದೊಡ್ಡದಾಗಿ ಕೊನೆಗೆ ನಾನು ಅಲ್ಲಿ ಆ ಮನೇಲಿ ಇರ್ತೀನಿ ಅಂತ ದಾನಪತ್ರ ಬರ್ಕೊಟ್ಟಿದ್ನಲ್ಲ, ಆ ಮನೇಲಿದ್ದೆ. 21ನೇ ತಾರೀಕು ಅವನ ಮಗನ ಹೆಸರಿಗೆ ರಿಜಿಸ್ಟ್ರ್ ಮಾಡಿಬಿಟ್ಟು, ಅವನ ಮಗನ ಹೆಸರಿಗೆ ಅಂದರೆ ನನ್ನ ಮಗನ ಹೆಸರು ಮೊಮ್ಮಗನ ಹೆಸರಿಗೆ ರಿಜಿಸ್ಟ್ರ್ ಮಾಡಿಬಿಟ್ಟು ಮೊಮ್ಮಗನ್ನ ಮತ್ತು ಸೊಸೆನ ಕಳಿಸಿದ್ದಾನೆ. ಮನೆ ಬಾಗಿಲು ಒದ್ದು ಒಳಗಡೆ ಬಂದು ಡ್ರೈವರ್ಗಳು ನಮ್ಮ ಸೊಸೆ ಎಲ್ಲ ಬಂದು ನಾನು ಸಾಮಾನೆಲ್ಲ ಎತ್ತಿ ಪಕ್ಕ ಇಟ್ಬಿಟ್ಟು ಅವರು ಟ್ರಾವೆಲ್ಸ್ ನಾವಿಲ್ಲಿ ನಡೆಸ್ತಾ ಇರೋದು ಅಂತೇಳಿ ಇದು ಮಾಡಿದ್ರು. ಆಮೇಲೆ ನಾನು ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಹೇಳಿದ್ರು, ನೋಡಮ್ಮ, ಈಗ ಆ ಮನೆ ನಿಮ್ಮ ಮೊಮ್ಮಗನ ಹೆಸರಿನಲ್ಲಿದೆ, ಆ ಕಾರಣದಿಂದ ನೀವು ಅಲ್ಲಿ ಹೋಗಿ ತೊಂದರೆ ಕೊಡಬೇಡಿ ಅಂತೇಳಿ ನನ್ನ ಹತ್ರನೇ ಸೈನ್ ಮಾಡಿಸ್ಕೊಂಡ್ರು. ಆಮೇಲೆ ಏಕಾಏಕಿ 27ನೇ ತಾರೀಕು ನನ್ನನ್ನು ಎತ್ತಿ ಹೊರಗಡೆ ನಮ್ಮ ಸೊಸೆನೂ ಮಕ್ಕಳು ಹೊರಗಡೆ ಹಾಕಿದ್ಮೇಲೆ ಆವಾಗ ಸಹಾಯಕವಾಣಿಗೆ ಹೋಗಿದ್ದೆ. ಆ ನಂತರ ನನಗೆ ನನ್ನ ಮೊಮ್ಮಗ ನೋಟಿಸ್ ಕಳಿಸ್ದ, ನಂದಿದು ನಾನು ಈ ಮನೇಲಿ ಇರುವಂಥದ್ದು, ನಾನು ಹಕ್ಕುದಾರ, ನಿಂದೇನಾದರೂ ದಾಖಲೆಗಳಿದ್ದರೆ ತೊಗೊಂಬ ಅಂತ ಹೇಳ್ಬಿಟ್ಟು ಕಳಿಸ್ದ, ಒಂದು ನೋಟಿಸ್ ಕಳಿಸ್ದ. ಆಮೇಲೆ ನನಗೇನೂ ಮಾಡೋಕ್ಕೆ ತೋರಿಸ್ಲಿಲ್ಲ. ಆವಾಗ ನಾನು ಬೇರೆ ಈ ಸಹಾಯಕವಾಣಿಯಿಂದ ಮಹಿಳಾ ಇದಕ್ಕೆ ಕಳಿಸ್ಕೊಟ್ರು. ಆವಾಗ ಸರಿ, ಈ ತರಹ ಆ್ಯಕ್ಟ್ ಎಲ್ಲ ಇದೆ ಅಂತೇಳಿ ಅವರು ಗೈಡೆನ್ಸ್ ಮಾಡಿ ನನಗೆ ತುಂಬ ಅವರು ಸಹಾಯಕರಾಗಿ ನನಗೆ ಇದು ಮಾಡಿದ್ರು. ಆಮೇಲೆ ಸರಿ, ನನಗೆ ನನ್ನ ಜೊತೆ ಲಾಯರ್ ಆನಂದ್ ಅಂತಿದ್ರು, ಅವರು ಕೂಡ ನನಗೆ ಜೊತೆಲಿದ್ದು ಅವರು ಹೆಲ್ಪ್ ಮಾಡಿದ್ರು. ಸರಿ, ಅವ್ರ ಕಡೆಯಿಂದ ನಾವು ಮೊದಲು ನನಗೆ ಗೊತ್ತಿರಲಿಲ್ಲ ಈ ಆ್ಯಕ್ಟ್ ಬಗ್ಗೆ. ಆಮೇಲೆ ಆ್ಯಕ್ಟ್ ಬಗ್ಗೆ ಗೊತ್ತಾಯಿತು. ಗೊತ್ತಾದಮೇಲೆ ನಾನು AC ಕೋರ್ಟಲ್ಲಿ ಈ ಕೇಸ್ನ ಫೈಲ್ ಮಾಡಿದ್ವಿ. ನನಗೆ ಜೀವನಾಂಶ ಕೊಟ್ಟಿಲ್ಲ. ಒಂದು ಬಾಡಿಗೆ, ನಮಗೆ ಆ ಮನೆಯಲ್ಲಿ 10,000 ರೂಪಾಯಿ ಬಾಡಿಗೆ ಬರ್ತಾಯಿದೆ. ಆ ಬಾಡಿಗೆ ಕೂಡ ನನಗೆ ಕೊಡ್ತಾಯಿಲ್ಲ. ಮತ್ತು ಕೊನೆ ಪಕ್ಷ ನನ್ನ ನಿರ್ವಹಣೆಗೂ ಏನೂ 2 ವರ್ಷದಿಂದ ಬಂದಿಲ್ಲ. ಒಂದೇನೆಂದರೆ ನನಗಿಷ್ಟೇ ಅನಿಸಿದ್ದು, ಅವ್ರು ಅಷ್ಟೆಲ್ಲ ಏನೇ ಮಾಡಿದ್ರು ಕೂಡ ನನಗೇನು ಅನಿಸ್ಲಿಲ್ಲ. ನಾನು ದಾನಪತ್ರ ಬರ್ಕೊಟ್ಟ ಮೇಲೆ ಆ ಮನೇಲಿ ನಾನು ಇರಬಾರ್ದ? ಯಾವುದಾದ್ರೂ ಕಾನೂನು ಇದೆಯಾ ಆ ಥರ? ಅಲ್ಲ, ಶಾನ್ಭಾಗ್ ಸರ್ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ. ಯಾಕೆಂತಂದರೆ ಅವ್ರು ಯಾವುದೇ ಕೇಸನ್ನು ತೊಗೊಂಡ್ರೆ ಅವ್ರು ಆ ಕೇಸ್ನಿಂದ ಯಾವುದೂ ಫೇಲ್ಯೂರ್ ಆಗಿಲ್ಲ. ಪೂರ್ತ 27,000 ಕೇಸಸ್ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಎಲ್ಲದರಲ್ಲೂ. ಮತ್ತು ಇನ್ನೊಂದು, ಅವರು ಉಡುಪಿನಲ್ಲೂ ಅಷ್ಟೇ
ತುಂಬ ಚೆನ್ನಾಗಿ ವಾಲಂಟಿಯರ್ಸ್ ಇದ್ದಾರೆ. ಅವರೆಲ್ಲರೂ ಕೂಡ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಯಾವುದೇ ಸಮಸ್ಯೆ ಆದರೂ ಕೂಡ ಅವ್ರು ಹೇಳ್ತಾರೆ, ನಾವಿದ್ದೀವಮ್ಮ, ನಾವು ನಿಮ್ಮ ಮಕ್ಕಳ ಥರ ಇದ್ದೀವಿ ಅಂತ ಹೇಳ್ತಾರೆ. ಮಕ್ಕಳಿಗೆ ಕೊಟ್ಟ ಗಿಫ್ಟ್ ಡೀಡನ್ನೇ ಬಳಸಿಕೊಂಡು ಆಸ್ತಿಯನ್ನ ಲಪಟಾಯಿಸಿದ ವಂಚನೆಯ ಕಥೆ ಇದು. ವಿಶಾಲಾಕ್ಷಮ್ಮ ಅವರು ನಮ್ಮೊಂದಿಗೆ ಇದ್ದಾರೆ. ವಿಶಾಲಾಕ್ಷಮ್ಮ ಅವರೇ, ಈಗ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈಗಲಾದರೂ ಮಕ್ಕಳು ತಾಯಿ ನೋಡಬೇಕು ಅಂತ ಬಂದಿಲ್ವಾ, ಅಥವಾ ತಾಯಿ ಬಗ್ಗೆ ವಿಚಾರಿಸೋದಕ್ಕೂ ಬಂದಿಲ್ವಾ? ಇಲ್ಲ, ಒಂದ್ಸಲ ಕೂಡ ಬರಲಿಲ್ಲ. ಏನಾಯ್ತಮ್ಮ, ಯಾಕೆ ಇಷ್ಟೆಲ್ಲ ಗೊಂದಲಗಳು ನಿರ್ಮಾಣ ಆಗೋಯ್ತು? ಹೆಂಗೆ ಮೋಸ ಮಾಡಿದ್ರು ನಿಮಗೆ? ಅವನು ಮೊದಲಿಗೆ ಅವ್ನು ಟ್ರಾವೆಲ್ಸ್ ಶುರು ಮಾಡೋಕ್ಕೆ ಮೊದಲು ನಾನು ಮಗ್ಗಗಳು ಕೊಟ್ಟಿದ್ದೆ ಅವನಿಗೆ. ಮಗ್ಗಗಳು 4 ಮಗ್ಗ ನಡೆಸ್ತಾ ಇದ್ದ. ನಾನು ಮೊದಲು ನಡೆಸ್ತಾ ಇದ್ದಿದ್ದು. ನಾನು ನಡೆಸ್ತಾ ಇದ್ದೆ. ಅದು ಸುಮಾರು ನನಗೆ ತಿಂಗಳಿಗೆ ಸುಮಾರು 20ರಿಂದ 25 ಸಾವಿರ ರೂಪಾಯಿ ನನಗೆ ಬರ್ತಾಯಿತ್ತು. ಸರಿ, ಅವನು ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ಅಂತ ಹೇಳ್ಬಿಟ್ಟು ಅವನಿಗೆ ನಾನು ಮಗ್ಗಗಳೆಲ್ಲ ಕೊಟ್ಟೆ. ಮಗ್ಗಗಳ ಕೊಟ್ಟು, ಸರಿ ನೀನು ನಡೆಸಪ್ಪ ಅಂತ ಹೇಳಿ ಕೊಟ್ಟೆ. ಕೊಟ್ಟ ನಂತರ ಅದರ ಸ್ವಲ್ಪ ಸಾಲ ಇತ್ತು. ನಾನು ಹೊರಗಡೆ ಬೇರೆ ಕಡೆ ನಾನು ಕೆಲಸಕ್ಕೆ ಹೋಗಿ ಆ ಸಾಲನ ತೀರಿಸ್ತಾ ಇದ್ದೆ. ಅವನ ಸಾಲ ಕೂಡ ಆಗಲಿಲ್ಲ. ಆಮೇಲೆ ಅದು ನನಗೆ ಹೇಳ್ದೇನೆ ಮಗ್ಗಗಳು ಮಾಡಿಬಿಟ್ಟು ನಂತರ ಏನು ಮಾಡ್ದ, ಇದು ಟ್ರಾವೆಲ್ಸ್ ಮಾಡಿದಾಗ ಅದಕ್ಕೆ ಪೂರೈಕೆಗೆ ಸ್ವಲ್ಪ ದಿವಸ ಅವನೇ ಪೂರೈಕೆ ಮಾಡ್ಕೊಂಡ. ಆಮೇಲೆ ಅದು ಕಷ್ಟ ಆದಾಗ ಮತ್ತೆ ನನ್ನ ಹತ್ರ ಹಣ ಪಡೆದ. ಆ ಹಣ ಪಡೆದಾಗ ಮತ್ತೆ ನಾನು ಕೇಳಿದೆ, ಸ್ವಲ್ಪ ದಿವಸ ಕೊಟ್ಟಿದ್ದ. ಆಮೇಲೆ ನಂತರ ನಾನು ಹೇಳಿದೆ, ನಾನು ನೋಡಪ್ಪ ಹಣ ಕೊಡು, ನನಗೆ ವಾಪಸ್ ಬೇಕಾಗಿದೆ, ಅವ್ರಿಗೆ ಕೊಟ್ಟಂತ ಅವ್ರಿಗೆ ಕೊಡಬೇಕು ಅಂತ ಕೇಳಿದೆ. ಆವಾಗ ಅವನು ಈಗಿಲ್ಲ ಅಂತ ಸ್ವಲ್ಪ ಹೇಳ್ತಾ ಇದ್ದ. ಅಮ್ಮ ಮುಂದೆ ಕೊಡ್ತೀನಿ ಆ ಥರ ಹೇಳ್ತಾ ಇದ್ದ. ಇನ್ನು 1 ತಿಂಗಳು ಬಿಟ್ಟು ಕೊಡ್ತೀನಿ, 2 ತಿಂಗಳು ಬಿಟ್ಟು ಕೊಡ್ತೀನಿ. ನಂತರ ಕೊಡಲಿಲ್ಲ. ಕೊಡದೇ ಇದ್ದಾಗ ನಾನು ಕೇಳಿದೆ, ಅವ್ರಿಗೆ ತೊಂದರೆ ಆಗ್ತಾಯಿದ್ಯಪ್ಪ ಕೊಡು ಅಂತ ಕೇಳಿದೆ. ಇಲ್ಲ, ಈಗ ನಂಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ದೆ. ಸರಿ, ಆವಾಗ ಕೂಡ ನಾನು ಸುಮ್ಮನದೆ. ನಂತರ ಅವನು ನನ್ನ ಸೊಸೆ ತಮ್ಮನಿಗೆ ನಾನು ಗಿಫ್ಟ್ ಡೀಡ್ ಮಾಡಿಕೊಟ್ಟಿದ್ನಲ್ಲ, ಆ ಮನೇನ ನಾನು ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ದ. ನನಗೆ ಬೇರೆಯವರು ಬರೋದು ಬೇಡ, ನಮ್ಮ ಮನೆಯಲ್ಲಿ ನೀವೆಲ್ಲ ಇರಿ, ನಾನು ಇರ್ತೇನೆ, ನಮ್ಮ ಮನೆಯವ್ರು ಇರಲಿ, 3ನೇವ್ರು ಬರೋದು ಬೇಡ ಅಂತ ಹೇಳಿದೆ. ಇವರ ನೋವು ಇನ್ನಷ್ಟಿದೆ. ಯಾವ ರೀತಿ ಮಕ್ಕಳಿಂದಲೇ ನೋವಿಗೆ ಇವರು ಬಲಿಯಾದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೀನಿ. ಒಂದು ಚಿಕ್ಕ ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.